ಹಲೋ ಹಲೋ ರೆಂಟ್ ಮೈ ಕಾರಾ? ಎಸ್ ಮೇಡಮ್. ಈ ನಂಬರ್ ಎಲ್ಲೋ ನೋಡಿದ್ದೀನಿ, ಯಾವ ನಂಬರ್ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಶ್ರೀಹರಿ ಅವರೇ, ನೀವು ಕಾರ್ನ ಕರೆಕ್ಟ್ ಆಗಿ ಓಡಿಸ್ತೀರಾ? ಓ ಸಖತ್ತಾಗಿ ಓಡಿಸ್ತೀನಿ ಮೇಡಮ್. ಮುಂಚೆ ಜಡ್ಕಾ ಗಾಡಿ ಓಡಿಸ್ತಾ ಇದ್ರಾ? ಅಯ್ಯೋ, ಕಾರ್ ಓಡಿಸೋದ್ರಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟ್ ನಾನು. ಸಿಂಗಲ್ ಆಗಿ ಹುಡುಗಿರ್ ಬಂದ್ರೆ ಸೇಫ್ಟಿ ಇದೆಯಾ? ಓಹ್ ಎಸ್ ಮೇಡಮ್, ಎಸ್, ಫುಲ್ ಸೇಫ್ಟಿ ಇರುತ್ತೆ. ನಾನು ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದಿದ್ದು. ಪಾಪ ಪಾಂಡು ಅವ್ರ ಮಗ ಮೇಡಮ್ ನಾನು. ಟ್ಯಾಕ್ಸಿಗೆ ಚೈಲ್ಡ್ ಲಾಕ್ ಇರ್ಬೇಕು ಅಂತ ಕಾನೂನಿದೆ. ನಮ್ ಕಾರಿಗೆ ಮೈನ್ ಲಾಕೇ ಇಲ್ಲ. ನೀವು ಬನ್ನಿ ಮೇಡಮ್, ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಬಂದು ಪಿಕ್ ಮಾಡ್ತೀರಾ? ಶೋರ್ ಮೇಡಮ್, ಲೊಕೇಶನ್ ಹಾಕಿ 2 minutes ಅಲ್ಲಿ ಇರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಬಾಯ್. ನಮಸ್ಕಾರ ಮೇಡಮ್, ವೆಲ್ಕಮ್ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್, ಗುಡ್ ಆಫ್ಟರ್ನೂನ್ ಮೇಡಮ್. ತುಂಬಾ ಖುಷಿ ಆಗ್ತಿದೆ, ನೀವೇ ನನ್ನ ಫಸ್ಟ್ ಗಿರಾಕಿ. ಹಲೋ, ಗಿರಾಕಿ ಅನ್ಬೇಡಿ, ಪ್ಯಾಸೆಂಜರ್ ಅನ್ನಿ. ಸಾರಿ ಮೇಡಮ್, ಇವಾಗ ಎಲ್ಲಿ ಹೋಗ್ಲಿ? ಗೋ ಸ್ಟ್ರೈಟ್ ಅಂಡ್ ಟರ್ನ್ ಲೆಫ್ಟ್. ಅಲ್ಲಿ ಪಾನಿಪುರಿ ಅಂಗಡಿ ಇದೆ, ಅಲ್ಲಿ ಸ್ಟಾಪ್ ಮಾಡಿ. ನಿಮ್ಮಿಡಮ್ಮಿ ಆಟ ಆಡ್ತಿದ್ದೀನಿ ನೀನು? ಇಲ್ಲ ಕಣೋ, ನಾನೇ ಬುಕ್ ಮಾಡಿದ್ದು. ನನಗೆ ಪಾನಿಪುರಿ ಅಂಗಡಿ ಹತ್ರ ಡ್ರಾಪ್ ಮಾಡು, ನಾನು ನಿನಗೆ ಪೇ ಮಾಡ್ತೀನಿ. ಪೇ ಮಾಡ್ತೀಯಾ? ಪ್ರಾಮಿಸ್? ಓಕೆ, ಹೋಗ್ಲಾ ಮೇಡಮ್? ರೆಡಿ. ಏನಪ್ಪ ಟ್ಯಾಕ್ಸಿ ಡ್ರೈವರ್, ಆಯ್ತಾ ಟ್ಯಾಕ್ಸಿ ಓಡಿಸಿದ್ದು? ಅಯ್ಯೋ ಆಯ್ತದ್ಕೆ, ಬೆಳಗ್ಗೆಯಿಂದ ಟ್ರಾಫಿಕ್ ಅಲ್ಲಿ ಓಡಿಸಿ ಸುಸ್ತಾಗೋಯ್ತು. ಕ್ಲಚ್ ಒತ್ತಿ ಎಡಗಾಲ್ ನೋವಾಯ್ತು, ಆಕ್ಸಿಲೇಟರ್ ಒತ್ತಿ ಬಲ್ಗಾಲ್ ನೋವಾಯ್ತು. ರೋಡ್ ನೋಡ್ತಾ ಕಣ್ಣೆಲ್ಲ ನೋವು ಬಂತು. ಸ್ಟೇರಿಂಗ್ ತಿರುಗಿಸಿ ಕೈಯೆಲ್ಲ ಬಿದ್ದೋಗಿದೆ. ಶ್ರೀಹರಿ, ನಿಂಗೆ ಲೆಫ್ಟ್ ಲೆಗ್ ಪೇನ್ ಆದ್ರೆ ರೈಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ರೈಟ್ ಲೆಗ್ ಪೇನ್ ಆದ್ರೆ ಲೆಫ್ಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ಆಮೇಲೆ ಐ ಪೇನ್ ಆದ್ರೆ ಐಸ್ ಕ್ಲೋಸ್ ಮಾಡ್ಕೊಂಡು ಕಾರ್ ಓಡಿಸು. ನಿಮ್ಮೆ ಮಮ್ಮಿ, ಅಮ್ಮ, ಅದು 3 ಚಕ್ರದ್ದು ಸೈಕಲ್ ಅಲ್ಲಮ್ಮ, ಕಾರು. ಓಕೆ ಶ್ರೀಹರಿ, ನಿನ್ ಕಾರ್ ಪವರ್ ಸ್ಟೀರಿಂಗ್ ಇದೆ ಅಲ್ವಾ? ಅಯ್ಯೋ, ಸ್ಟಿಯರಿಂಗ್ ಕಾರಲ್ಲಿ ಇದೆ ಅಮ್ಮ, ಆದ್ರೆ ಪವರ್ ನಾನೇ ಹಾಕ್ಬೇಕು. ನಿಮ್ಮೆ ಅವನಿಗೇನೋ ತಣ್ಣಗಿರೋದು ಕುಡಿಯೋಕೆ ತಂದ್ಕೊಡಮ್ಮ, ಪಾಪ ಸುಸ್ತಾಗಿದೆ. ಶ್ರೀಹರಿ, ಯಾಕೋ ಇಷ್ಟೊಂದು ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಕಾರಲ್ಲಿ AC ಇಲ್ವಾ ಅಥವಾ ನಿನಗೆ ಆನ್ ಮಾಡಕ್ ಬರಲ್ವಾ? ಅದಕ್ಕೆ ಕಾರಲ್ಲಿ AC ಇದೆ, ಆದ್ರೆ AC ಹಾಕ್ಬಿಟ್ರೆ ಮೈಲೇಜ್ ಕಮ್ಮಿ ಆಗೋಗುತ್ತೆ. ಅದಕ್ಕೆ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಚೌಕಾಸಿ ಮಾಡ್ಕೊಂಡು AC ಹಾಕೊಳ್ದೆ ಹಾಗೆ ಗಾಡಿ ಓಡಿಸ್ತಾ ಇದ್ದೀನಿ. ಈ ಕಿಂಡರ್ ಗಾರ್ಡನ್ ಜೋಕ್ಸ್ ಯಾವಾಗ ನಿಲ್ಸ್ತೀರಾ ನೀವೆಲ್ಲ? ಅದೆಲ್ಲ ಬಿಡು. ಎಷ್ಟು ಕಲೆಕ್ಷನ್ ಆಯ್ತು ಶ್ರೀಹರಿ? ಒಂದು 800 ರೂಪಾಯಿ ಆಗಿದೆ ಅದಕ್ಕೆ. ಸಾಯಂಕಾಲ ರಾತ್ರಿವರೆಗೂ ದುಡಿದ್ರೆ ಇನ್ನೊಂದು 800,000 ಆಗ್ಬೋದು. ಪರವಾಗಿಲ್ಲ ಕಣೋ, 1800 ಇಂದ 2000 ರೂಪಾಯಿ ದಿನಕ್ಕೆ ಕಲೆಕ್ಷನ್ ಆಗತ್ತೆ ಅಂದ್ರೆ ತಿಂಗಳಿಗೆ 60,000 ರೂಪಾಯಿ ಆಯ್ತಲ್ಲೋ. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ? ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನ್ ಗಾಡಿ ಓಡಿಸೋದು ಸುಲಭ ಅನ್ಕೊಂಡಿದ್ದೀರಾ? ಒಬ್ಬ ಈಸ್ಟ್ ಅಲ್ಲಿ ಹತ್ತಿದ್ರೆ ವೆಸ್ಟ್ ಡ್ರಾಪ್ ಮಾಡುವಂತಾನೆ, ಇನ್ನೊಬ್ಬ ಯಾರೋ ನಾರ್ತ್ ಅಲ್ಲಿ ಹತ್ತಿದ್ರೆ ಸೌತ್ ಡ್ರಾಪ್ ಮಾಡುವಂತಾನೆ. ಬೆಳಗ್ಗೆಯಿಂದ ಅರ್ಧ ದಿನ ಗಾಡಿ ಓಡಿಸೋದಕ್ಕೆ ಇಷ್ಟು ಸುಸ್ತಾಗ್ಬಿಟ್ಟಿದೀನಿ. ಅದಕ್ಕೆ ಊಟ ಆದ್ರೂ ಆರಾಮಾಗಿ ಮನೇಲಿ ಮಾಡೋಣ ಅಂತ ಮನೆಗೆ ಬಂದೆ. ಶ್ರೀಹರಿ, ಅವ್ರು ಟೆಲ್ ಮಾಡಿದ ಕಡೆ ಎಲ್ಲ ನೀನ್ ಡ್ರಾಪ್ ಗಿವ್ ಮಾಡ್ಬೇಡ ಕಣೋ. ನಿಂಗೆ ಟಯರ್ಡ್ ಆಗಿದ ತಕ್ಷಣ ಪ್ಯಾಸೆಂಜರ್ಸ್ ನ ಅಲ್ಲೇ ಗೆಟ್ ಡೌನ್ ಮಾಡಿಸ್ಬಿಡು. ಅಲ್ಲಿಂದ ಪ್ಯಾಸೆಂಜರು ಆಟೋಲ್ ಹೋಗೋದ ನಿಮ್ಮಿ? ವೆರಿ ಗುಡ್. ಕಾರ್ ಅಷ್ಟೇ ಗುಜರಿ ಐಡಿಯಾ ಕೊಡ್ತೀಯ ನೀನು. ಓಕೆ, ಅವನ್ಗೇನಾದ್ರು ತಿನ್ನಕ್ ರೆಡಿ ಮಾಡು ಚೌಕಾಸಿ. ಈ ತರ ಪೋಸ್ ಮಾಡಿ. ಸ್ವೀಟು ಶ್ರೀಹರಿ, ಎಲ್ಲಿ ಒಂದು ಶ್ರೀಹರಿ? ಇವಾಗಷ್ಟೇ ಊಟ ಮಾಡಿ ಕಾರ್ ತಗೊಂಡ್ ಹೊರಟ. ವೈಕಪ್ಪಣ್ಣ, ಡ್ರಾಪ್ ಬೇಕಿತ್ತಾ? ಕಾಲ್ ಮಾಡ್ಲಾ? ಡ್ರಾಪ್ ಅಲ್ಲ ನಿಮ್ಮಿ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ನನ್ನ ತಮ್ಮ ಮನೆಯಲ್ಲೇ ಇರ್ಬೇಕಾಗಿತ್ತು. ನನ್ನ ತಮ್ಮ ಇನ್ನೆಲ್ಲೂ ಹೋಗ್ಬಾರ್ದಿತ್ತು. ಮುಟ್ಲಿಲ್ಲ ಮಾಡ್ಲಿಲ್ಲ, ಅದೇನೋ ಬಂದು ಹಾಣಿ ಬಡಿತನ್ನಂಗ ನಮ್ ಕತಿ ಹಿಂಗಾಗ್ಬಿಡ್ತು. ಏನಾಯ್ತಪ್ಪ? ಏನ್ ಮಾಡ್ದ ಶ್ರೀಹರಿ? ಅವನೇನು ಮಾಡಿಲ್ರಪ್ಪ, ಅದ್ರ ಗಾಡಿಯಾಗ ಬಹಳ ಒಂದು ಇಂಪಾರ್ಟೆಂಟ್ ವಸ್ತು ಇತ್ತು, ಅದು ನಮ್ಗೆ ಬೇಕಾಗಿತ್ತು. ನಮ್ಮ ಗಾಡಿ ಓನರು ಅದ್ರಾಗ ಇಟ್ಟು ಹೇಳೋದ ಮರ್ತು ಬಿಟ್ಟಾರಂತ. ಅಷ್ಟೇ ತಾನೇ, ಅವ್ನು ವಾಪಸ್ ಬಂದ್ಮೇಲೆ ಅವ್ರ ಐಟಮ್ ಅವ್ರು ಕೊಟ್ರಾಯ್ತು. ಹಾಗಾಗಲ್ಲ ಸ್ವೀಟು, ಅದ್ರಲ್ಲಿ ಇಟ್ಟಿರೋ ವಸ್ತುನ ಇಮಿಡಿಯೇಟ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓ, ಬಾಳೆಹಣ್ಣು ಇಟ್ಟಿದ್ದೀರಾ? ಬಿಸಿಗೆ ಮೆತ್ತಗಾಗೋಗತ್ತೆ ಅಂತನಾ? ಮೇಡಮ್ಮರ, ಅದ್ರಾಗಿದ್ದದ್ದು ಬಾಳೆಹಣ್ಣಲ್ರಿ, ಕುಂಬಳಕಾಯ ಅಲ್ಲ, ಬಂಡೆಕಲ್ಲ, ಅದು ಅಲ್ರಿ. ಅದ್ರಾಗಿದ್ದದ್ದು ಬದ್ನೆಕಾಯ ಮಂಜಾಳಗ. ಅದ್ರಾಗಿದ್ದದ್ದು ಬೂದು ಕುಂಬಳಕಾಯಿ ಅಲ್ರಿ, ಸ್ವೀಟು,
ಅದ್ರಲ್ಲಿ ಬಾಂಬ್ ಇತ್ತಂತೆ, ಅವ್ರು ತಗೊಳಕ್ ಮರ್ತೋಗಿದ್ರಂತೆ. ಪರಮೇಶ್ವರ, ಟೆರರಿಸ್ಟ್ ಕಾರ್ ಎಲ್ಲ ನಮಗ್ ಕೊಡಿಸ್ತೀಯೇನೋ? ಪಾಪ ನಮ್ ಶ್ರೀಹರಿ ಕಾರ್ ಓಡಿಸ್ತಾ ಆ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ರೆ ನಮ್ ಆಕ್ಸಿಡೆಂಟ್ಲಿ ಹೋಗ್ಬಿಡ್ತಾನೆ. ಏ ಅಮ್ಮ, ನಾನು ಕಾಲ್ ಮಾಡ್ತೀನಿ ಶ್ರೀಹರಿಗೆ, ತಡಿಯಮ್ಮ. ಏ ಹಲೋ ಶ್ರೀಹರಿ. ಹಲೋ ಪಾಪಣ್ಣ, ಹೇಳೋ, ಟ್ರಾಫಿಕ್ ಅಲ್ಲಿ ಇದೀನಿ. ಏ ಶ್ರೀಹರಿ, ಕಾರ್ ತಗೊಂಡ್ ಬೇಗ ಮನೆಗೆ ವಾಪಸ್ ಬರೋ. ಅಯ್ಯೋ, ಏನ್ ಪಾಪಣ್ಣ ಹಿಂಗೆ ಹೇಳ್ತಿದ್ಯಾ? ಇವಾಗ ನಾನು ಬುಕಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಪ್ಪ. ಆಕ್ಸೆಪ್ಟ್ ಮಾಡಿದ್ಮೇಲೆ ಕಸ್ಟಮರ್ನ ಪಿಕ್ ಮಾಡ್ಲೇಬೇಕು. ನೋಡ, ಟ್ರಿಪ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ನೀನು ಕಾರ್ ತಗೊಂಡು ಮನೆಗೆ ಬೇಗ ಬಾ. ಏನೋ ಪಾಪಣ್ಣ ಮಾತಾಡ್ತಿದ್ಯಾ? ಕಸ್ಟಮರ್ ಕಂಪ್ಲೇಂಟ್ ಮಾಡ್ಬಿಟ್ರೆ ನನ್ ಕೆಲ್ಸ ಹೋಗುತ್ತೆ. ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ನೆ ಫೋನ್ ಇಡಪ್ಪ ನೀನು. ಫೋನ್ ಕಟ್ ಮಾಡ್ದಮ್ಮ ಅವನು. ಆಮೇನ್ ಮಾಡೋಣ ಅದಕ್ಕ? ಇದು ಬಾಂಬ್ ವಿಷಯ, ಬಿಡ್ಬೇಡ. ಡಿಕ್ಕಿ ಒಳಗ ಬಾಂಬ್ ಐತಂತ ಹೇಳು. ಈ ಉಳ್ಳಾಗಡ್ಡಿ, ಬಾಂಬ್ ಬಿಡಕ್ ಬೇರೆ ಯಾವ ಕಾರು ಸಿಗ್ಲಿಲ್ವಾ ನಿನ್ಗೆ? ನಮ್ ಕಾರೇ ಬೇಕಾಗಿತ್ತ? ಏನೋ ಪಾಪ ಇಂಥವ್ರ ಸಮಸ್ಯೆ ಎಲ್ಲ ಮಾಡ್ತೀಯ. ನಮ್ ಪಕ್ಕದ ಮನೆಗೆ ಬರೋರೆಲ್ಲ ಇಂಥವ್ರೇನೆ, ನನ್ ಲೈಫ್ ನ ಕ್ಯಾಕ್ಟಸ್ಗಳು. ಈ ಕ್ಯಾಕು ಸುಗಿದ್ರೆ ಏನಮ್ಮ ಬಂತು? ಆಗೋಗಿದೆ. ಆ ಕಾರ್ ಕೊಂಡ್ಕೊಂಡ್ಬಿಟ್ಟಿದೀನಿ, ಈಗ ನನ್ನ ಹೆಸರಲ್ಲಿದೆ. ಏನೇ ಅನಾಹುತ ಆದ್ರೂ ನನ್ ತಲೆಗೆ ಬರುತ್ತೆ. ಈ ಬೇತನ ಬೆನ್ನಿಗೆ ಕಟ್ಕೊಂಡಂಗಾಯ್ತು, ಕಾಸು ಕೊಟ್ಟು ತಲೆ ಕೊಂಡ್ಕೊಂಡಂಗಾಯ್ತು. ಮೇಡಮ್ ತಿಂಗಳ ಅಂತ ಲಿಪ್ಸ್. ಡ್ರೈವರ್ ಶ್ರೀಹರಿನಾ? ಎಸ್ ಸರ್, ಡ್ರೈವರ್ ಶ್ರೀಹರಿ ನಾನೇ. OTP ಹೇಳಿ ಸರ್. 7776. ಎಸ್ ಸರ್. ಹತ್ಕೊಳ್ಳಿ, ಕೂತ್ಕೊಳ್ಳಿ, ವರ್ಕೊಳ್ಳಿ. ಹೊರಡೋಣ. ಇದೇನ್ ಸರ್ ಹೆಲ್ಮೆಟ್ ಹಾಕೋತಾ ಇದ್ದೀರಾ? ಇದು 2 ವೀಲರ್ ಅಲ್ಲ, 4 ವೀಲರು. ಫುಲ್ ಪ್ರೊಟೆಕ್ಷನ್ ಇರುತ್ತೆ. ನಾನ್ ಬೇರೆ ಇದ್ದೀನಿ. ನಿನ್ ಮುಖ ನೋಡಿದ್ರೆ ಡ್ರೈವಿಂಗ್ ನೆನ್ನೆನೋ ಮೊನ್ನೆನೋ ಕಲ್ತಿರೋ ಕಾಣ್ತಾ ಇದೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಡೋಂಟ್ ವರಿ ಸರ್, ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. AC ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ? ಓ, ತಂಪಾದ ಗಾಳಿ ಹಾಗೆ ಬರುತ್ತೆ. ಪರ್ಫೆಕ್ಟ್ ವರ್ಕಿಂಗು. ಬ್ರೇಕ್ ಒಂದ್ಬಿಟ್ಟು ಮಿಕ್ಕಿದೆಲ್ಲ ಪರ್ಫೆಕ್ಟ್ ವರ್ಕಿಂಗ್ ಕಂಡೀಷನ್. ಜೋಕ್ ಸರ್, ಕಾಮಿಡಿ. ನನಗೆ ಈ ಕಾಮಿಡಿ ಗಿಮಿಡಿ ಅಂದ್ರೆ ಅಲರ್ಜಿ. ನನ್ನ ಮೊಮ್ಮಗಳು ಮಿಡಿ ಹಾಕೊಂಡು ಕಾಲೇಜ್ಗೆ ಹೋದವಳು ಹಾಗೆ ಮಿಸ್ ಆಗೋದು. ಅವತ್ತಿಂದ ಈ ಮಿಡಿ ಕಾಮಿಡಿ ನನಗಾಗಲ್ಲ. ನೀನ್ ನಡಿ. ಇದೇನಯ್ಯ, ಸೀಟ್ ಹೀಗೆ ಸುಸ್ತಾ ಇದೆ, ಸರ್ ಮಾಡಿಸೋಗ್ತಾನೆ. ರೀ ಸ್ವಾಮಿ, ನೀವೇನ್ ಈ ಕಾರ್ ಕೊಂಡ್ಕೊಳಕ ಬಂದಿದ್ದೀರಾ? ಇಲ್ಲ ತಾನೆ, ಒಂದೇ ಒಂದ್ ರೈಡ್ ತಾನೆ. ಲೊಕೇಶನ್ ಹೇಳಿ, ಡ್ರಾಪ್ ಮಾಡ್ತೀನಿ. ನಮ್ಮ ಎಚ್ಚರಿಕೆ ನಾವಿರ್ಬೇಕು ಕಣಯ್ಯ. ಯಾವುದಕ್ಕೂ ನಿನ್ನ ಕಾರ್ ಡೀಟೇಲ್ಸ್ನ ನನ್ನ ಮಗನಿಗೆ ಮೆಸೇಜ್ ಮಾಡ್ತೀನಿ. ಹಲೋ ಪಾಪಣ್ಣ. ಹಲೋ ಶ್ರೀಹರಿ, ಕಾರಲ್ಲಿ ಬಾಂಬ್ ಇದೆಯಂತೋ. ಬಾಂಬು. ಹಲೋ ಪಾಪಣ್ಣ, ನಾನು ಟ್ರಾಫಿಕ್ ಅಲ್ಲಿ ಇದೀನಿ ಕಣೋ. ನೀನೇನ್ ಹೇಳ್ತಿದ್ಯಾ ನನ್ ಕೇಳಿಸ್ತಿಲ್ಲ. ಏನಂದೆ? ಬಂಪರ್ ಸರಿಯಾಗೇ ಇದೆ ಕಣೋ. ಏ ಶ್ರೀಹರಿ, ಬಂಪರ್ ಅಲ್ಲ ಕಣೋ, ಬಾಂಬು. ಡಿಕ್ಕಿಲಿ ಬಾಂಬ್ ಇದೆಯಂತೋ. ಡಿಕ್ಕಿ ಬಂಪರು ಕರೆಕ್ಟ್ ಆಗೇ ಇದೆ ಕಣೋ. ಹಲೋ ಪಾಪಣ್ಣ, ನಾನಿಲ್ಲಿ ಒಬ್ಬ ಸೀನಿಯರ್ ಸಿಟಿಸನ್ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ನನ್ಗೇನು ಕೇಳಿಸ್ತಿಲ್ಲ. ನಾನು ಆಮೇಲೆ ಡ್ರಾಪ್ ಮಾಡಿದ್ಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ನೋಡಯ್ಯ, ಫೋನ್ ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋ ಆಗಿದ್ರೆ ಗಾಡಿ ಓಡಿಸ್ಲೇಬೇಡ. ತಪ್ಪಾಯ್ತು ಸರ್, ಸಾರಿ. ಹಲೋ, ಏನ್ ಪಾಪಣ್ಣ ಮತ್ತೆ? ಲೇ ಶ್ರೀಹರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳೋ. ಕಾರಲ್ಲಿ ಬಾಂಬ್ ಇದೆ ಕಣೋ. ಡಮಾರ್ ಅಂದ್ರೆ ಕಷ್ಟ. ಏನು? ಕಾರಲ್ಲಿರೋ ಪ್ಯಾಸೆಂಜರು ಡಮಾರ್ ಅನ್ಬಿಟ್ರೆ ಕಷ್ಟನಾ? ಏನು ಕಷ್ಟ ಆಗಲ್ಲ ಪಾಪಣ್ಣ, ತಲೆ ಕೆಡ್ಸ್ಕೋಬೇಡ. ನಾನೇ ಹಾಸ್ಪಿಟಲ್ಗೆ ಹೋಗಿ ಬಾಡಿ ಡಂಪ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡ್ ಬರ್ತೀನಿ. ಬಾಯ್. ನಾನ್ ಡಮಾರ್ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀಯ? ನೀನೇನು ಭಯೋತ್ಪಾದಕನೇನಯ್ಯ? ಅಯ್ಯಯ್ಯೋ, ತಪ್ಪು ತಿಳ್ಕೊಬೇಡಿ ಸರ್. ಆವಾಗ ನೀವು ಕಾರ್ ಹತ್ತದಾಗ ನಾನು ತಲೆ ತಿಂತಾ ಇದ್ರಲ್ಲ, ಹಾಗೆ ನಮ್ಮಣ್ಣ ಇವಾಗ ಫೋನ್ ಮಾಡಿ ತಲೆ ತಿಂತಾ ಇದ್ದೇನೆ ಅಷ್ಟೇ. ಓ, ಗಾಡಿ ಸೈಡ್ಗೆ ಹಾಕಯ್ಯ. ಸರ್ ಹಾಕಯ್ಯ. ನೋಡಯ್ಯ, ಗಾಡಿ ಓಡಿಸುವಾಗ ಫೋನ್ ರಿಸೀವ್ ಮಾಡಬೇಡ. ನೀ ಫೋನಲ್ಲಿ ಮಾತಾಡ್ತಾ ಇದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಒಂದು ಗಾಡಿ ಓಡಿಸು, ಇಲ್ಲ ಫೋನಲ್ಲಿ ಮಾತಾಡು. ಎರಡೆರಡು ಕೆಲಸ ಒಟ್ಟಿಗೆ ಮಾಡಬೇಡ. ಪ್ಯಾಸೆಂಜರ್ಸ್ ಲೈಫ್ ಜೊತೆ ಆಟ ಆಡಬೇಡ ಕಣಯ್ಯ. ಆಯ್ತು ಸರ್, ಸಾರಿ ಸರ್. ಹೋಗೋಣ ಸರ್. ಹೊಡಿಬೇಡ್ರಿ ಸರ.
ಲಾಟಿ ಎತ್ತಿ ಹೊಡೆಯಕತ್ತಿರಲ್ರಿ ಯಪ್ಪ ನಂದು ಹೋತೋ. ಏ ಪುಂಡ, ನಿಮ್ದೇನ್ ಟೆರರಿಸ್ಟ್ ವಂಶನಾ? ಅಲ್ಲ, ನಿಮ್ ಮನೆ ಸರ್ಚ್ ಮಾಡ್ಬೇಕು. ಮನೇಲಿ ಬಾಂಬ್ ಇದೆಯಾ, AK-47 ಇದೆಯಾ ಅಂತ ನೋಡ್ಬೇಕು. ಸರ ಪಾಪ ಪುಂಡಂದೇನು ತಪ್ಪಿಲ್ರಿ. ನಮ್ಗ ಗಾಡಿ ಕೊಟ್ರಲ್ಲ ಅಗ್ದಿ ಬಹಳ ಪರಿಚಯ ಇದ್ರು. ಅವ್ರ ಇಷ್ಟೊಂದು ಮೋಸ ಮಾಡ್ತಾರಂತ ನಮಗೂ ಗೊತ್ತಿದ್ದಿಲ್ರಿ ಸರ. ಅಲ್ಲ, ಕಾರಲ್ಲಿ ಬಾಂಬ್ ಇದೆ ಅಂತ ಗೊತ್ತಿದ್ಮೇಲೆ ನಮಗ್ ಯಾಕೆ ಮಾರ್ಬೇಕಾಗಿತ್ತು? ಸುವರ್ಕೆ ಬಚ್ಚಣ್ಣ, ಅವ್ರನ್ನ ಬಿಡ್ಬೇಡ. ಅವ್ರ ಜೊತೆಗೆ ಇವನನ್ನು ಜೈಲ್ಗೆ ಹಾಕು. ಬಾಂಬ್ ಇರೋ ಕಾರ್ನ ರಸ್ತೆಲೆಲ್ಲ ಓಡಾಡಿಸ್ತಾ ಇದ್ರಲ್ಲ, ಅಕಸ್ಮಾತ್ ಬ್ಲಾಸ್ಟ್ ಆದ್ರೆ ಯಾರಿಗೆ ಪ್ರಾಬ್ಲಮ್? ಅಕಸ್ಮಾತ್ ಆ ಕಾರ್ ಏನಾದ್ರು ನಮ್ಮ ಸ್ಟೇಷನ್ ಮುಂದೆ ಬ್ಲಾಸ್ಟ್ ಆಗಿದ್ದಿದ್ರೆ ನಮ್ಮ ಸಾಹೇಬ್ರು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾ ಇದ್ರಲ್ಲ. ನನ್ ವಿಷಯ ಬಿಡ, ಪಬ್ಲಿಕ್ ಇಂಪಾರ್ಟೆಂಟ್. ಅದಕ್ಕಲ್ಲೇನ್ರಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು. ಹೆಂಗಾದ್ರೂ ಮಾಡಿ ಆ ಬಾಂಬ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ರಿ ಸರ. ಬಾಂಬ್ ಬಿಡೋದು ನೀವು, ಡಿಫ್ಯೂಸ್ ಮಾಡೋದು ನಾವಾ? ಬಾಂಬ್ ಕಿತ್ತು ನೀನ್ ಸ್ವಂತ ಕಟ್ಬಿಡ್ತೀನಿ. ಬರ್ಲಿ ಕಾರು. ಯಾರ್ ಸತ್ರು ನಮ್ ತಲೆಗೆನೆ ಬರೋದು. ಸರ್ ಬಂದ ಶೇರಿ ಯಾಕೆ ಫೋನ್ ಎತ್ತಿಲ್ಲ? ಅಯ್ಯೋ ಪಾಪಣ್ಣ, ನಾನು ಪಿಕ್ ಮಾಡಿದ ಪ್ಯಾಸೆಂಜರು ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಿದ್ದಕ್ಕೆ ಮಕ್ ಹೋಗಿತ್ತಿದ್ದ. ಅದಕ್ಕೆ ನೀನ್ ಫೋನ್ ಎತ್ತಲಿಲ್ಲ. ಏನ್ ವಿಷಯ? ಕಾರಲ್ಲಿ ಬಾಂಬ್ ಇದೆ ಕಣ. ಮೊದ್ಲು ಹೇಳೋದಲ್ವಾ ಪಾಪಣ್ಣ? ಫಸ್ಟ್ ಬಾಂಬ್ ಎಲ್ಲಿದೆ ನೋಡ, ನಡಿಯೋ. ಯಾರಾದ್ರೂ ಕೀ ತಗೊಳ್ಳಿ ಫಸ್ಟ್. ಬತ್ತಾಯ್ತು, ಕೀ ಎತ್ಕೊಂಬರ. ನಡೀರಿ. ಸರ್ ಡಿಕ್ಕಿ ನೀವೇ ಓಪನ್ ಮಾಡಿ ಸರ್. ಇನ್ನೆರಡು ವರ್ಷ ಸರ್ವಿಸ್ ಇದೆ, ತೆಗಿಯೋ ಡಿಕ್ಕಿನ. ಸರ್ ಡಿಕ್ಕಿ ನೀವೇ ಓಪನ್ ಮಾಡಿ ಸರ್. ನೆಲಮಂಗಲ దగ్గర ನಿಮ್ಮ ಮತ್ತೆ ಕಡೆಯಿಂದ ಮುಕ್ತಿನಾದ್ರೂ ಸಿಗುತ್ತೆ. ಇವಾಗ ಯಾಕೆ ಆ ವಿಷಯ? ಮಮ್ಮಿ, ಬಾಂಬ್ ಹೇಗಿರುತ್ತೆ ಅಂತ ಸಿಹಿ ಮಾಡ್ಬೇಕು. ಸಿಹಿ ಮಾಡಕ್ ಹೋಗಿ ಸೀದೋಗ್ತಿ, ಸುಮ್ಮನೆ ನಿಂತ್ಕೋ. ತೆಗಿಯೋ. ಯಾಕೋ ಈ ಬಾಕ್ಸ್ ನೋಡಿದ್ರೆ ನಂಗೆ ಸಂಶಯ ಕಣ. ಅಲ್ಲ ಕಣ. ಇದೇನು ಬಾಂಬ್ ವಾಸನೆ ಅಲ್ಲ ಬಿಡ್ರಿ. ದೊಡ್ಡ ಡಾಗ್ ಸ್ಕ್ವಾಡ್ ನೀನು. ಓಪನ್ ಮಾಡ ಸರ ತಗದ ತಕ್ಷಣ ದಮ್ ಅಂದ್ಬಿಟ್ರಿ ಏನ್ ಮಾಡ್ಲಿ? ಏನಾದ್ರು ಮಾಡಕ್ ನೀನ್ ಇರ್ಬೇಕಲ್ಲ. ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀಯಲ್ಲ. ಓಪನ್ ಮಾಡ. ದೀಪಾವಳಿ ಆಟಂಬಂ ಪಟಾಕಿಗಳು. ಇದನ್ನ ಇಲ್ಲಿ ಇಟ್ಬಿಟ್ಟು ನಮ್ಗೆ ಗಾಬರಿ ಪಡಿಸ್ಬಿಟ್ರಲ್ರಿ. ಅಕಸ್ಮಾತ್ ಹೆಚ್ಚಿಗೆ ಕಮ್ಮಿ ಆಗಿ ಒಂದೇ ಒಂದು ಕಿಡಿ ಅದ್ರ ಮೇಲೆ ಬಿದ್ದಿದ್ರೆ ಎಲ್ಲಾ ಪಟಾಕಿಗಳು ಡಮಾರ್ 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 ಅಂದ್ಬಿಡ್ತಾ ಇದ್ವಲ್ರಿ. ಒಟ್ನಲ್ಲಿ ಟೆನ್ಷನ್ ಕಳೀತು ತಾನೆ. ಯಾರೋ ಹಬ್ಬಕ್ಕೆ ಅಂತ ಪಟಾಕಿ ತಂದು ಇಲ್ಲೇ ಮರ್ತ್ ಬಿಟ್ಟಿದಾರಣ್ಣ. ಕರೆಕ್ಟ್ ಆಗಿ ಹೇಳಿದೆ ತಂಗ್ಯವ್ವ. ಅಂಕಲ್, ನಾನು ಗೋ ಮಾಡಿ ಊದ್ಬತ್ತಿ ಬ್ರಿಂಗ್ ಮಾಡ್ತೀನಿ. ಎಲ್ರೂ ಸೇರಿ ಬಾಂಬ್